ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಚಾನಲ್ಲೇ ಇರೋದೇ ರೈತರಿಗಾಗಿ. ರೈತರಿರುವಂಥ ಚಾನಲ್, ರೈತರು ಬೆಳೆದಂಥ ಮಾಹಿತಿಯೇ ನಾವು ನಿಮಗೆ ಕೊಡ್ತೀವಿ. ನಾವು ಇವತ್ತು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ರೈತರ ಹತ್ರ ಇದ್ದೀವಿ. ಅವರು ಈ ಏಪ್ರಿಲ್ ಮೇ ತಿಂಗಳಲ್ಲಿ ಬದನೆ ಗಿಡಗಳನ್ನ ಬೆಳೆಸಿದಾರೆ. ಈ ಸಂದರ್ಭದಲ್ಲಿ ಅವ್ರು ಬರುವಂಥ ರೋಗ ಹೆಂಗ, ಆಮೇಲೆ ಅವ್ರು ಎಷ್ಟು ಗುಂಟೆದಲ್ಲಿ ಬೆಳೆದಾರ, ಆಮೇಲೆ ಇದರಿಂದ ಏನ್ ಲಾಭ ಐತಿ ಏನ್ ನಷ್ಟ ಐತಿ ಅಂತ ಅವ್ರನ್ನ ಕೇಳ್ಕೊಂತ ಹೋಗೋಣ. ನಮಸ್ತೆ ಅಣ್ಣಾರ. ನಮಸ್ತೆ ಸರ್. ಅಣ್ಣಾರ, ಇದು ನಿಮ್ಮ ಹೆಸರು? ನಮ್ಮ ಹೆಸರು ಶಿವನಗೌಡ ಅಂತ ಹೇಳಿ. ಇದು ಎಷ್ಟು ಎಕರೆ ಐತ್ರಿ? ಇದು ಒಂದು 15 ಗುಂಟೆ ಆಗ್ಬೋದು ಸರ್. ಟೋಟಲ್ ಎಷ್ಟು ಐತ್ರಿ? ಟೋಟಲ್ 5 ಎಕರೆ. ಟೋಟಲ್ 5 ಎಕರೆ ಐತ್ರಿ. 5 ಎಕರೆದಾಗ ಈ ಬದನೆ 15 ಗುಂಟೆಯಲ್ಲಿ ಬೆಳೆದಿರಿ. ಹ್ಞೂ ರೀ. ಈ ಬದನೆ ಯಾವ ಟೈಮ್ನಾಗ ಹಾಕಿದ್ರೆ ಚೆನ್ನಾಗಿರ? ಇದನ್ನ 11 ತಿಂಗಳು ಹಾಕಿದ್ರು ಸರ್. ಅವು ಗುಣ 11 ಅಂದ್ರೆ ನವೆಂಬರ್ ತಿಂಗಳಲ್ಲಿ. ನವೆಂಬರ್ ತಿಂಗಳಲ್ಲಿ ಹಾಕಿದ್ರ ಮೇ ಟೈಮ್ನಾಗ ಮದ್ವಿ ಸೀಸನ್ ಸಿಗುತ್ತೆ ಚಲೋ ಸರ್. ಈ ಟೈಮ್ನಾಗ ಏನ್ ರೇಟ್ ಹೆಂಗಿರುತ್ತೆ? ಈ ಟೈಮ್ ರೇಟ್ ಸ್ವಲ್ಪ ಜಂಪ್ ಇರುತ್ತೆ ಸರ್. ಯಾಕಂದ್ರೆ ಹಬ್ಬ ಹುಣ್ಣಿಮೆ ಜಾತ್ರೆ ಮದುವೆ ಬರೋ ಕಾರ್ಯಕ್ರಮ ಸರ್. ಯಾವ್ದು ಅದಕ್ಕೋಸ್ಕರ ಇದು ಸ್ವಲ್ಪ ರೇಟ್ ಈ ದಿನದಲ್ಲೇ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಒಂದು 15 ಗುಂಟೆದಾಗ ಸರ್ ನೀವ್ ಎಷ್ಟು ಬಾಕ್ಸ್ ಹರಿಬಹುದು ಪರ್ ಡೇ? ಸರ್ ಒಂದೇ ದಿನಕ್ಕ ಮ್ಯಾಕ್ಸಿಮಮ್ 10 ಬಾಕ್ಸ್ ಹರಿಬಹುದು ಸರ್. 10 ಬಾಕ್ಸ್ ಹರಿಬಹುದು. ವಾರದಲ್ಲಿ 30 ಬಾಕ್ಸ್ ಹರಿತೀವಿ. ವಾರದಲ್ಲಿ 30 ಬಾಕ್ಸ್ ಹೆಂಗ್ ಆಗ್ಬೋದ್ರಿ ಸದ್ಯ ಒಂದ್ ಬಾಕ್ಸ್? ಈ ಒಂದ್ ಬಾಕ್ಸ್ ಸರ್ 450 ರಿಂದ 500 ತನಕ ಆಗ್ತದೆ ಸರ್. ಈಗ 450 ರಿಂದ 500 ಆಗುತ್ತೆ. ನೀವು ಒಂದು ವಾರದಾಗ ಅಂದ್ರ ನಿಮ್ಗೆ ವಾರದಲ್ಲಿ 12-13 ಸಾವಿರ ಲಾಭ ಐತೆ ಸರ್. ಇದು ಈ ಕಾಯಿ ಬಿಡಕ ಅಂದ್ರ ನೀವು ಈ ಸಸಿ ಹಚ್ಚತಿರಲ್ಲ, ಆ ಸಸಿ ಹಚ್ಚಿಂದ ಎಷ್ಟು ದಿನಕ್ಕೆ ಕಾಯಿ ಬರುತ್ತೆ ಸರ್? ಸಸಿ ಹಚ್ಚಿಂದ ಮ್ಯಾಕ್ಸಿಮಮ್ 70 ದಿನ ಕಾಯಿ ಬಿಡುತ್ತೆ ಸರ್. ಈಗ 70 ದಿನ ಬೇಕು. ಈ ಅದಕ್ಕಿಂತ ಮುಂಚೆ ನೀವು ಸಸಿ ಎಲ್ಲಿಂದ ತರ್ತಾರೆ? ಸಸಿ ಸರ್ ಇಲ್ಲಿ ಮಕ್ಳ ಪಕ್ಕದ ಹಡಗಲಿಂದ ಐತೆ ಸರ್. ಈಗ ನೀವು ಹಡಗಲಿಂದ ತರ್ತೇವೆ ಸರ್. ಹಡಗಲಿಂದ ನೀವು ನಾಟಿ ಮಾಡ್ತೀವಿ ಸರ್. ಈ ಸಸಿ ಯಾವ್ದು ತಳಿ ಅಂತ ನಿಮ್ಗೆ ಇದು ಅಂದ್ರೆ ಅದು ಇದು ತಳಿ ಯಾವ್ದಂತೀರ? ಮೃತ್ಯುಂಜಯ ರೀ. ಇದನ್ನ ನೀವು ನರ್ಸರಿಯಾಗ ಹೋಗಿ ಬೀಜ ಕೊಟ್ಟು ಸಸಿ ಮಾಡ್ಕೊಂಡ್ರ ಅಥವಾ ಏನ ಅವ್ರ ಸಸಿನ ಕೊಟ್ರಿ? ಇಲ್ಲ ಸರ್, ಅವ್ರ ತಲೆ ಸಸಿ ತಗೊಂಬಂದಿವಿ ಸರ್. ಅವ್ರ ಇಕ್ಕಿರ್ತಾರ ಸರ್ ಬೀಜ ಹಾಕಿ, ನಾವು ತಗೊಂಬಂದಿವಿ ಸರ್. ಹೆಂಗ್ ಒಂದ್ ಸಸಿ ಬೇಡ? 50% ಕೊಡ್ತಾರ ಸರ್. 50% ಕೊಡ್ತಾರ ಸರ್. ಈಗ ನೀವು 15 ಗುಂಟೆಗೆ ಎಷ್ಟು ಸಸಿ? 15 ಗುಂಟೆ ಸರ್ 2,500 ರಿಂದ 3,000 ತನಕ ಆಗಿ ಸರ್. 3,000 ಸಸಿ ನೀವು ನಾಟಿ ಮಾಡ್ರಿ ಸರ್. ಈ ನಾಟಿ ಮಾಡಿ ಎಷ್ಟು ದಿನ ಆಯ್ತು ಸರ್? ನಾಟಿ ಮಾಡಿ ನಾವು ಮ್ಯಾಕ್ಸಿಮಮ್ ಒಂದು ಈಗ 3 ತಿಂಗಳು ಆಯ್ತು ಸರ್. ಈಗ 3.5 ತಿಂಗಳ. 90 ದಿವಸ ನಂತರ 90 ದಿವಸ ನಂತರ ಈ ಎಷ್ಟು ಬೇರೆ ಕಟಾವ್ ಆಗಿರ್ಬೋದು? ಈಗ ಸರ್ ಈಗ ಮ್ಯಾಕ್ಸಿಮಮ್ ನಾವು ಒಂದು 1.5 ತಿಂಗಳು ಕಟಾವ್ ಆಗಿದೆ ಸರ್. ಈಗ 1.5 ತಿಂಗಳು. ಎಷ್ಟು ಬಾಕ್ಸ್ ಅರ್ದಿರ್ಬೋದು ಈ ಮ್ಯಾಕ್ಸಿಮಮ್ ಸರ್? ನಮ್ ಲೆಕ್ಕ ಅಂದ್ರ 150 ಬಾಕ್ಸ್ ಅರ್ದಿರ್ಬೋದು ಸರ್. ನಾವು 150 ಬಾಕ್ಸ್ ಹಿಂಗ ನಮ್ಗೆ ಇದು ಲಾಭ ಅನ್ಸುತ್ತೆ ಸರ್. ನಾವು ಕಂಟಿನ್ಯೂ ವರ್ಷ ಹಾಕ್ತಿವಿ ಸರ್. ವರ್ಷ ಇದೇ ಟೈಮ್ಗೆ ಹಾಕ್ತೀರಾ? ಈ ವರ್ಷ ಕಡಿಮೆ ಹಾಕಿರೋದು ಸರ್. ವರ್ಷ ಒಂದು ಎಕರೆ ಗಟ್ಟಲೆ ಹಾಕ್ತಿವಿ ಸರ್ ಅದನ್ನ. ಈ ವರ್ಷ ಮಳೆ ಇರೋದಕ್ಕೆ ಬಿಸಿಲು ಸ್ವಲ್ಪ ಇರೋದಕ್ಕ ನಾವು ಈ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಿವಿ ಸರ್. ಈಗ ಸಸಿ 50 ಅಂತಂದ್ರೆ ತಂದ ಮೇಲೆ ನೀವು ಯಾವ ತರ ಇದು ನಾಟಿ ಮಾಡ್ತೀರಿ ಸರ್? ನಾವು ಸಾಲಿನ ಸಾಲಿಗೆ 3 ಫುಟ್ ಸರ್. ಇದು ಸಾಲಿನ ಸಾಲಿಗೆ 3 ಫುಟ್. 3 ಫುಟಿಂದ ನಾವು 1.5 ಫುಟ್ಗೊಂದು ಐತಲ್ ಸರ್. ಸಾಲಿನ ಸಾಲಿಗೆ ಸಾಲಿನ ಸಾಲ್ರಿ 1 ಫುಟ್. ಗಿಡದಿಂದ ಗಿಡಕ್ಕ 3 ಫುಟ್. 3 ಫುಟ್. ಒಟ್ಟು ಈ ತರ ನೀವು ಸಸಿ ಈ ತರ ಮಾಡ್ತೀವಿ ಸರ್. ಈ ಸಸಿ ಹಚ್ಚಿಂದ ಸರ ಗೊಬ್ಬರ ಯಾವ ತರ ಕೊಡ್ತೀರಿ ಸರ್? ಗೊಬ್ಬರ ತರ ಅಯ್ಯೇ ಹಚ್ಚಿದ ಮ್ಯಾಗ 25 ದಿನಕ್ಕೆ ಸರ್ ನಾವು ರಿಂಗ್ ಮಾಡ್ತೀವಿ. ರಿಂಗ್ ಅಂದ್ರೆ ಯಾವ ತರ? ರಿಂಗ್ ಸರ ಒಂದು ಕುಡಿ ತರ ಸರ್. ಈ ತರ ಮಾಡಿ ಕುಚ್ಚು ತಗೊಂಡು ಹಿಂಗ ರಿಂಗ್ ಮಾಡೋದು ಸರ್. ಇದನ್ನ ಈ ತರ ರಿಂಗ್ ಮಾಡಿ ಅದಕ್ಕ ಗೊಬ್ಬರ ಹಾಕಿ ಸರ 20 DAP ಎರಡು ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಒಳ್ಳೆ ಮ್ಯಾಗ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿ ಆಮೇಲೆ ಏನ್ ಮಾಡ್ತೀವಿ? ನಡಕ ಎತ್ತಿಲ್ಲ ಹರಿಗಿ ಬಿಡ್ತೀವಿ. ಅದನ್ನ ಮುಚ್ಚಿ 2 ದಿನ ಬಿಟ್ಟು ನೀರ್ ಕಟ್ತೀವಿ ಸರ್. ಒಟ್ಟು ಇದೇ ತರನ ನೀವು ಈ ತರನ 3 ಸಲ ಗೊಬ್ಬರ ಕೊಡ್ಬೇಕು. 3 ಸರಿ ಗೊಬ್ಬರ ಕೊಟ್ಮೇಲೆ ಇದು ಹೂ ಬರುತ್ತ. ಆ ಸಂದರ್ಭದಲ್ಲಿ ಏನ್ ಸ್ಪ್ರೇ ಮಾಡ್ತೀರಿ ಸರ್? ಇಲ್ಲಿ ನಾವು ತರ ಸರ್. ಇಲ್ಲಿ ನಾವು ಇಲ್ಲಿ ತರ ಸರ್. ನಾವು RSK ಹೋಗಿ ಅಳವಂಡಿ RSK ಸರ್ ಮುನಕ್ ಸ್ವಲ್ಪ ಒಂದೂವರೆ ಸರ ಒಂದು ಟಾಣಿಕ್ ಕೊಡ್ತಾರ ಸರ್. ಅವ್ರು ಹೇಳಿದ ಕೊಡ್ತಾರ ಸರ್. ಇದು ಕೃಷಿ ಇಲಾಖೆ ಒಳಗ ಅದ ತಂದು ನಾವು ಸ್ಪ್ರೇ ಮಾಡ್ತೀವಿ ಸರ್. ಅಂದ್ರ ನೀವು ಮೊನೋಕ್ರೋಟ್ ಪಾಸ್ ಒಂದಷ್ಟೇ ಸ್ಪ್ರೇ ಮಾಡ್ತೀರಿ? ಹೌದು ಸರ್. ಏನಾರ ಕಾಯಿ ಹುಳ ಬಿತ್ತ ಈ ಸರ್ ಈ ಹುಡುಕಿಲ್ಲ ಸರ್. ಬಿಸಿಲು ಜಾಸ್ತಿ ಇರೋದಕ್ಕೆ ರೋಗ ಕಡಿಮೆ ಐತಿ ಸರ್. ಈಗ ಬಿಸಿಲು ಜಾಸ್ತಿ ಇದೆ, ರೋಗ ಕಡಿಮೆ ಐತ್ರಿ. ಮಾಡತ್ತಪ್ಪ ಅಂತ ರೋಗ ಆಟೋಮೆಟಿಕ್ ತರ ಬಂದ್ಬಿಡುತ್ತೆ. ಅವಾಗ ಏನ್ ಬಳಸ್ತೀರಿ? ಅವಾಗ ಏನಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡ್ಕೋತ. ಈ ಬಿಸಿಲಿನಾಗ ಮ್ಯಾಕ್ಸಿಮಮ್ 15 ಅಥವಾ 20 ದಿನಕ್ಕೆ ಹೊಡಿಬಹುದು ಸರ್. ಈಗ ಮಾಡಿದ ತಕ್ಷಣ ಅವಾಗ ಏನಂತ ವಾರಕ್ಕೊಮ್ಮೆ ಕಂಟಿನ್ಯೂ ಹೊಡೆಯಬೇಕಿದೆ. ವಾರಕ್ಕೊಮ್ಮೆ ಹೊಡಲೇಬೇಕು. ಅದು ಯಾವ ಸ್ಪ್ರೇ ಮಾಡ್ಬೋದಾರ ಅವಾಗ?
ಆವಾಗ ಸರಿ ಆಯ್ತು ಮುಡ ಕೊಟ್ಟು ಬಸ್ ಒಂದು ಟಾನಿಕ್ ಹಾಕಿ ಸ್ಪ್ರೇ ಮಾಡ್ಬೋದು. ಈಗ ನೀವು ಅತಿ ರೋಗ ಜಾಸ್ತಿ ಬರ್ತಾನ ಒಂದು ಉದ್ದೇಶಕ್ಕೆ ಈ ಟೈಮ್ ಇದ ಮಾಡ್ತಾರೆ. ಹೌದು ಸರ್. ಈ ಸಲ ರೋಗ ಕಡಿಮೆ ಇರುತ್ತೆ, ಬಿಸಿಲು ಒಳ್ಳೆ ರೋಗ ಕಡಿಮೆ ಆಗುತ್ತೆ, use ಐತ್ರಿ. ಆಮೇಲೆ ಜೊತೆಗೆ ರೇಟ್ ಸಿಗುತ್ತೆ. ರೇಟ್ ಸಿಗತೈತಿ. ಈ ರೇಟ್ ಸಿಗಕ್ಕಂತಂದ್ರ ಪ್ರಮುಖ ಏನ್ ಇರ್ಬೋದ್ರಿ ಇದಕ್ಕೆ ಸರ್? ಅಲ್ರಿ ರೇಟ್ ಸಿಗತ್ತಂದ್ರ ರೇಟ್ ಬರ್ಬೇಕಂದ್ರ ಈ ಸಂದರ್ಭದಲ್ಲಿ ಏನ್ ಏನ್ ಸರ್ ಅಂತಂದ್ರ ಈ ಸದ ಉಗಾದಿನ ಸರ್ ಹಬ್ಬ, ಆಮೇಲೆ ಜಾತ್ರೆ ತಿರೋಗ್ ಸರ್, ಆಮೇಲೆ ಮದುವೆ, ಒಂದ್ ಮನೆ ಓಪನಿಂಗ್ ಕಾರ್ಯಕ್ರಮ, ಇಂತ ಕಾರ್ಯಕ್ರಮ ಇದ್ದಾಗ ರೇಟ್ ಸ್ವಲ್ಪ ಜಂಪ್ ಆಗ ಸರ್, ರೈತರಿಗೆ ಅನುಕೂಲ ಆಗ ಸರ್. ಇದು ನಡೆದಿಂದಾಗ ರೇಟ್ ಸಿಗಲ್ಲ ಸರ್. ಇದು ಅಂದ್ರ ಏನ್ ಉದ್ದೇಶ ಏನಂತಂದ್ರ ಈಗ ನಾವು ಈ ಟೈಮ್ ಹಾಕ್ಬೇಕಂದ್ರ ಸುಮ್ನೆ ಯಾವಾಗ ಬೇಕೋ ಅವಶ್ಯಕತೆ ಇಲ್ಲ ಸರ್, ಲಾಸ್ ಆಗುತ್ತೆ ಅವಶ್ಯಕತೆ ಅಲ್ರಿ. ಒಂದು ಟೈಮಿಂಗ್ ನೋಡ್ಕೊಂಡು ತಿಥಿ ಇರ್ತಾವ ವಾರ ಅಂತ ನೋಡ್ಕೊಂಡು ಹಾಕ್ಬೇಕು ತಿಂಗಳ. ಇವು ಬದ್ನಿಕಾಯಿ ಮುಳ್ಳು ಬದ್ನಿಕಾಯಿ ಸರ್ ಮುಳ್ಳು ಬದ್ನಿ ಸರ್, ಇದು ಮುಳ್ಳು ಬದ್ನಿ ಸರ್. ಈ ಮುಳ್ಳು ಬದ್ನಿಗೂ ಕಾಮನ್ ಬದ್ನಿಗೆ ಏನ್ ವ್ಯತ್ಯಾಸ ಸರ್? ಮುಳ್ಳು ಬದ್ನಿ ಸರ್ ಇದು ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು ಸರ್, 25% ಕಡಿಮೆ ಆಗುತ್ತ. ಆದ್ರೆ ಸಾಪ್ ಬದ್ನಿ ಅಂತಲ್ಲ 100 ರೂಪಾಯಿ ಬರ್ಬೋದು ಇಳುವರಿ, ಆದ್ರೆ ರೇಟ್ ಕಮ್ಮಿ ಆಗುತ್ತ, ರೇಟ್ ಕಡಿಮೆ, ಸೇಲ್ ನಮ್ಗೆ ಕಡಿಮೆ ಆಗುತ್ತ. ಇಲ್ಲಿ 20 ಫುಟ್ ಬಂದ್ರಪ್ಪ ಅಂದ್ರ ಇದು 10 ಫುಟ್ ಬರ್ಲಕ್ಕ ಆ ರೇಟ್ ನಮ್ಗೆ ಸಿಗತೈತಿ. ಆಮೇಲೆ ಮುಂಡ್ರಿಗಿ ಮಾರ್ಕೆಟ್ ಸರ್ ಇದು ಸ್ವಲ್ಪ ಸೇಲ್ ಐತ್ರಿ. ಇದು ಇದನ್ನ ಬಿಟ್ಟು ಮುಂಡ್ರಿಗಿ ಬಿಟ್ಟು ಕೊಪ್ಪಳ ಅಥವಾ ಗದಗ ತಗೊಂಡೋದ್ರೆ ನಮ್ಗೆ ಸೇಲ್ ಇಲ್ಲ ಇದು. ಈಗ ನೀವು 15 ಗುಂಟೆನಲ್ಲಿ ನಿಮ್ಮ ಖರ್ಚು ವೆಚ್ಚ ತೆಗೆದು ಎಷ್ಟು ಉಳಿತಾಯ? ನಮಗೆ ಖರ್ಚು ತಗೊಂಡು ಮ್ಯಾಕ್ಸಿಮಮ್ ಇದಕ್ಕೊಂದು ಒಂದು 70,000 ಸಾವಿರ ಹೋದ ಸರ್. ಈಗ ನಮ್ಗೆ ಎಲ್ಲ ಸರಿ ಇನ್ನು ಎಷ್ಟು ದಿನವರೆಗೆ ಬರ್ಬೋದು ಸರ್? ನಮ್ಗೆ ಈ ಮಳೆ ಆತಪ್ಪ ಅಂತಾರ ಇನ್ನು ಮ್ಯಾಕ್ಸಿಮಮ್ ಈ 2 ತಿಂಗಳು ಬೆಳಿಬಹುದು ಸರ್. ಇನ್ನು 2 ತಿಂಗಳು ಅಂದ್ರೆ 15 1 ಲಕ್ಷವರೆಗೆ ನೀವು ಸಂಪಾದನೆ ಮಾಡ್ಬೋದು. ಹೌದು ಸರ್. ಅಂದ್ರೆ ನೀವು ಖರ್ಚು ವೆಚ್ಚ ಅಂದ್ರೆ ಅದ ಕಳೆ ಗೊಬ್ಬರ ಸರ್, ಕಟಾವ್ ಮಾಡೋದಲ್ಲ ಮನೆಯಾರ ಮಾಡ್ಕೊಂಡ್ಬಿಡ್ತೀರ ಸರ್. ಮನೆ ಹಚ್ತಿರ್ತೀವಿ, ಮನೆ ಒಂದಿಬ್ಬರು ಆ ತಗೊಂತೀವಿ, ಆ ತಗೊಂಡ್ ಹಚ್ತೀವಿ ಸರ್. ಅಂದ್ರೆ ಈಗಿನ ರೈತರಿಗೆ ಅಗ್ರಿಕಲ್ಚರ್ ಜಾಸ್ತಿ ಬಳಸ್ತಾರೆ, ಹಾರ್ಟಿಕಲ್ಚರ್ ಬೆಳೆ ಆಗುತ್ತೆ ಬದನೆಕಾಯಿ. ಆ ಬೆಳೆಗೆ ಈ ಬೆಳೆಗೆ ಏನ್ ವ್ಯತ್ಯಾಸ? ಆ ಬೆಳೆ ಏನ್ರಿ 4 ತಿಂಗಳು ಬೆಳೆ ಅಂದ್ರೂ ರೇಟ್ ಮ್ಯಾಕ್ಸಿಮಮ್ ಇರ್ತೀರಿ. ಅದಕ್ಕಾದ್ರನ್ನ ಇದೇನ್ರಿ ಒಂದೊಮ್ಮೆ ಲಾಟ್ರಿ ಇದ್ದಾಗ ಸರ್, ಇದು ಲಾಟ್ರಿ ಇದ್ದಾಗ ರೈತರಿಗೆ ಕೈ ಹಿಡಿತಪ್ಪ ಅಂತಂದ್ರ ಒಳ್ಳೆ ಚಲೋ ಸರ್. ಇದು ಅದಂಕಾರ ಮ್ಯಾಕ್ಸಿಮಮ್ ರೇಟ್ ರೇಟ್ ಇರ್ತದ್ರಿ. ಅದಕ್ಕ ಇದನ್ನ ಸ್ವಲ್ಪ ನಾವು ನೋಡಿ ಸ್ವಲ್ಪ ಹುಷಾರಿಂದ ಬೆಳೆಸ್ಬೇಕು, ಮಗನ್ ತರ ಬೆಳೆಸ್ಬೇಕು. ಹೌದು ಸರ್, ಬೆಳೆಸ್ಬೇಕಾಗುತ್ತೆ. ಸ್ನೇಹಿತರೆ, ಅವರು ನಮ್ಮ ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ರೈತರು ಕೇವಲ 15 ಗುಂಟೆಯಲ್ಲಿ ಅವರು ಸುಮಾರು 2.5 ಸಸಿನ ಅವರು ನಾಟಿ ಮಾಡ್ಯಾರ. ಅದು ಮೃತ್ಯುಂಜಯ ಕಂಪನಿಯ ಒಂದು ಸಸಿ. ಈ ಸಸಿ ಅವರು ಒಂದು 90 ದಿನದಲ್ಲೇ ನಮಗೆ ಒಂದು ಒಳ್ಳೆ ಬೆಳೆ ಸಿಗುತ್ತಾ ಅಂತ ಹೇಳ್ತಾರೆ. 15 ಗುಂಟೆಯಲ್ಲಿ ನಾವು ಸುಮಾರು ಈಗ ಆಲ್ರೆಡಿ 60-70 ಸಾವಿರ ನಾವು ಅಂದ್ರೆ ಸಮಯಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಆಮೇಲೆ ನಮ್ಗೆ ರೇಟ್ ಸಿಕ್ಕರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ನಾವು ಬಹಳ ಕಷ್ಟ ಅನುಭವಿಸ್ತೀವಿ ಅಂತಂತಾರೆ. ಆದ್ರೆ ಈ ಸಂದರ್ಭದಲ್ಲಿ ಹಚ್ಬೇಕು, ಹಬ್ಬ ಹರಿದಿನ ಜಾತ್ರೆ ಇವೆಲ್ಲ ಬರ್ತಾವು. ಹಿಂಗಾಗಿ ನಾನು ಈ ಟೈಮ್ನಾಗ ನಾವು ಕಾಯಂ ಪ್ರತಿ ವರ್ಷ ಬೆಳಿತೀವಿ, ಒಳ್ಳೆ ನಮಗೆ ಬೆಳೆ ಸಿಕ್ಕೈತೆ. ಈ ಟೈಮ್ ನಾವು ಬೆಳೆಸ್ತೀವಿ ಅಂತ ಹೇಳಿದ್ರೆ ಅವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್.